ಬರ್ರಿ ಒಳಗ ಕುಂತಿದಾರ ನೋಡೋಣ. ಬರ್ರಿ ಬರ್ರಿ ಬರ್ರಿ. ನೋಡ್ರಿ ಓಹೋ ಹಾ ಏನ್ ನಡೆಯಂಗಿಲ್ಲ ತಗ, ನಡೆಯಂಗಿಲ್ಲ. ಏನ ಏನ ಏನಪ್ಪಾ ಏನ್ ಜಿಗ್ ಬಾಸ್ನಾಗ ಏನ್ ಬಾಳ ಮಾತಾಡ್ದಲ್ಲ? ಏನ್ ನಾನೇ ಗೆಲ್ಲದು? ಏನ್ ಗೆಲ್ತಿ? ಏನ ನಡೆಯಂಗಿಲ್ಲ. ಏನ್ ನಡೀತತ್ ನಿಂದ? ನಿಂದ ಹೊರಗ ಎತ್ಕೊಂಡ್ ಹೋಗಿ ಹಾಕ್ಬಿಡದ. ಏನಂತೀರಿ? ಮನೆಯಿಂದ ಹೊರಗ ಹಾಕ್ಬಿಡಂದ್ರಿ. 5 ಕೋಟಿ ನಾಳೆ ಒಯ್ಯೋದು. ಏನ್ ಒಯ್ತು ಒಯ್ಯ? 5 ಕೋಟಿ ಜೀರಾ ಜೀರಾ ನಾನೇ ಗೆಲ್ಲದು. ನಾವೇ ಜಿಗ್ ಬಾಸ್ ನಾನೇ ಗೆಲ್ಲದು. ನೀನು ನನ್ ಸಪೋರ್ಟ್ ಮಾಡ, ನಾನು ನಿನ್ ಸಪೋರ್ಟ್ ಮಾಡ್ತೀನಿ. ಅವರು ಮಾತಾಡ್ತಾ ಇದಾರೆ. ನಾವೇ 3 ಇದಾವಲ್ಲ, ಫಸ್ಟ್ ನಾವೇ ಆಗ್ಬೇಕು. ಏನಂತಿ? ಆಲ್ ದ ಬೆಸ್ಟ್. ನಾವೇನಿಲ್ಲ, ನಾವೇ ವಿನ್. ಹೊರಗಡೆ ಹಾಕನ ಏನ್ ಗೊತ್ತಾ, ಅವ್ರು ಏನೇನೋ ಮಾತಾಡಿ ಅರ್ಬಿಳರ್ ಒಂದಾಗ್ಯಾರ ನೋಡ್, ನಾನು ಬಿಟ್ಟು ಹೋಗ್ಯಾರ. ಏನಂತೀರಿ? ಬರ್ರಿ ಓನ್ ಬರ್ರಿ ಬರ್ರಿ. 3 ಮಂದಿ ನಾವೇ ವಿನ್. ಸಮಯ ನಮಗ್ ಗೊತ್ತೈತ್ರಿ. ಏನ್ ಡುಮ್ಮ ಇದನ್ನಲ್ಲ, ಡುಮ್ಮನ್ ಏನಾನ ಮಾಡಿ ನಾವು ಸೋಲ್ಸಲೇಬೇಕು. ಏನಂತೀಯ ನೀನು? ಹೊರಗಡೆ ಎಲ್ಲ ಹೊರಗ್ ತಗೊಂಡ್ ಬಿಸಾಕಿ ಬಿಡದೆ ಚರಂಡ್ಯಾಗೆ. ಏನಂತೀಯ? ಅವು ಇನ್ನೊಬ್ರು ಇದ್ರಲ್ಲ, ಡ್ಯಾನ್ಸ್ ಇದು ಮಾಡ್ತಿದ್, ಇವ್ರು ಮಾಡ್ತಿದ್ರಲ್ಲ ಬಾಂಬೆಯಿಂದ, ಅವ್ರನ್ನ ಏನಾನ ಮಾಡಿ ನಮ್ ಗ್ಯಾಂಗಿಗೆ ಹಾಕೇಳಲೇಬೇಕು. ಏನಂತಿ? ನಾನು ಒಂದ್ ಐಡಿಯಾ ಕೊಡ್ತೀನಿ ನಿನಗೆ. ಹೋಗಿ ಅವ್ರಿಗೆ ಹೇಳ್ಕೊಂಬ, ಸರಿನಾ? ಹೋಗು. ಏನಂತಿ? ಹಾ ಏನ್ರಿ ಸರ, ನೀವ್ ನಮ್ ಕಡೆಗೆ ಬರ್ತೀರಿಲ್ಲ? ನಾವ್ ನ್ಯಾಯವಾಗಿ ಆಡೋದು ಅಲ್ರಿ, ನಾವ್ ಗೆಲಿಬೇಕಂತಾನೆ ಇದೀವಿ. ಏನಂತೀರ ಹುಡುಗ? ಅಲ್ಲ, ಎಲ್ಲರೂ ಗೆಲ್ಬೇಕಂತ ಬಂದೇವಿ, ಆಡಿ ತೋರ್ಸ ಸರ್. ಆಡೆಲ್ಲ ನಾವು 100% ಗೆಲಿತೀವಿ. ಏನಂತೀರ? ಗೆಲ್ತೀವಿ. ನೀವು ಗೆಲ್ಲಿ ಅಂತ ನಾನು ಬೆಸ್ಟ್ ಆಫ್ ಲಕ್ ಕೇಳ್ತೇನೆ ಸರ್. ಅದೇ ಮತ್ತೆ ನಾವು ಗೆಲಿಬೇಕಂತಾನೆ. ಅವ್ನು ಏನ್ ಡುಮ್ಮ ನಮಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾನೆ. ಅದ್ ಹೆಂಗ್ ಮಾಡ್ತಾನಂತ ನಾವು ನೋಡೇ ಬಿಡ್ತೀವಿ. ಏನಂತೀಯ? ನೋಡೇ ಬಿಡೋಣ. ಆಟದಲ್ಲಿ ಐತಲ್ಲ, ಜೊತೆಗಿರ್ಬೇಕು. ಅದಕ್ಕೆ ಸೇರ್ಕೊಂತೀರಿಲ್ಲ ನೀವು? ನಾವು ಹಂಗೆ ಸೇರ್ಕೊಳ್ಳಲ್ಲ. ನಾವು ನ್ಯಾಯವಾಗಿ ಆಡಿ ಗೆಲ್ಲೋದು. ನಾವು ನ್ಯಾಯವಾಗನೇ ಆಡ್ತಿರೋದು ಗೊತ್ತಾ? ಆದ್ರೆ ನೀವು ಇಬ್ಬರು ಮಾತಾಡ್ಕೊಂಡು ಒಂದಾಗ್ತಾ ಇದೀರ ಅಂದ್ರೆ ಕೆಲವೊಂದು ಸೀಕ್ರೆಟ್ ಬಿಗ್ ಬಾಸ್ ನಲ್ಲಿ ಹೇಳಕ್ಕಾಗಲ್ಲ. ನಾನೇ ಗೆಲ್ಲದು. ಏನ್ ಗೆಲ್ಲಕ್ಕಾಗತ್ತೆ ನಿನ್ ಕೈಲಿ? ಜಿಗ್ ಬಾಸ್ ರತನ್ ಅವರು ಟೀಮ್ ನಮ್ ಜೊತೆಗೆ ಬರ್ತಿಲ್ಲ, ಬೇರೆ ಜೊತೆಗೆ ಹೊಟ್ಟಿದ್ದಾರೆ. ಅವರು ನಮಗೆ ವಿರುದ್ಧ ಮಾಡ್ತಿದ್ದಾರೆ. ಮನೆಯೊಳಗೆ ಏನೇನೇ ಆಗಿದೆ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡುವ. ಜಿಗ್ ಬಾಸ್ ಜಿಗ್ ಬಾಸ್ ಜಿಗ್ ಬಾಸ್. ಹೌದು ಸ್ವಾಮಿ. ಏನು ಅಷ್ಟು ಇದು ಚಾಡಿ ಹೇಳ್ತಾನೋ? ಜಾಸ್ತಿ ಮಾಡ್ತಾರಪ್ಪ ಅವ್ರು. ಜಿಗ್ ಬಾಸ್ಗೆ ಹೋದಾಗ ಅವ್ನು ಬರ್ಲಿ, ನಾನು ಹೇಳ್ತೀನಿ. ಸರಿ, ನಾನು ಹೇಳ್ತೀನಿ. ಅದನ್ನೇ ಕ್ಯಾಮ್ರಾ ಕೇಳಿದೀನಿ. ಕ್ಯಾಮ್ರಾ ಕೇಳಿದ್ಯಾ? ಸರಿ ಆಯ್ತು, ನಾನು ಹೇಳ್ತೀನಿ. ಏನಕ್ಕೆ ಜಿಗ್ ಬಾಸ್? ಏನಿಲ್ಲ, ಜಿಗ್ ಬಾಸ್ ಅವನು ಏನ ಮಾಡಿದ್ರು ಡುಮ್ಮನ ನಾವು ಹೊರಗೆ ಹಾಕೇ ಹಾಕ್ತಿವಿ. ಏನಂತೀರಿ? ಹಾಕನ್ ಬರ್ರಿ. ನಾವು ಟಾಸ್ಕ್ ಗೆಲ್ಬೇಕು. ನಾವ್ ಗೆಲ್ಲೋದನ್ನ ಬಿಟ್ಟು ಟಾಸ್ಕ್ ನಲ್ಲಿ ಚೆನ್ನಾಗಿ ಆಡಿ ಗೆಲ್ಬೇಕು. ವೀಕ್ಷಕರು ನಮ್ಮನ್ನ ಗೆಲ್ಲಿಸ್ತಾರೆ. ಗೆಲ್ತೇವೆ ಅನ್ನೋದು ಇಲ್ಲಿರ್ಬೇಕು. ಗೆಲ್ಸೋದವ್ರು ಗೆದ್ದು ತೋರ್ಸಲ್ಲ. ಕ್ಯಾಮ್ರಾದಲ್ಲಿ ಬಿಗ್ ಬಾಸ್ ನಾವು ಇಷ್ಟೆಲ್ಲ ಟಾಸ್ಕ್ ಆಡಿದ್ದೀವಿ, ಗೆದ್ದಿವಿ. ಅವರು ಆಡ್ಯಾರ, ಅವ್ರಿಗೆ ಗೆದ್ದಾರೆ. ಆದ್ರೆ ನಾವು ಎಲ್ಲದರಲ್ಲಿ ಒಂದ್ ಹೆಜ್ಜೆ ಮುಂದೆ ಇದ್ದೀವಿ. ವೀಕ್ಷಕರು, ಕನ್ನಡ ನಾಡಿನ ಜನತೆ, ನೀವು ನಮ್ಮನ್ನು ಗೆಲ್ಲಿಸ್ಬೇಕು. ನಾವು ಛಲದಿಂದ ಗೆಲ್ತೀವಿ. ಕಾಂಟೆಸ್ಟ್ ಗಳನ್ನ ಈಗ ನೋಡುವ ಸಮಯ ಬಂದಿದೆ. ಇವತ್ತು ನಾಳೆ ಫೈನಲ್ ಆಗುವಂತದಲ್ಲಿದೆ. ಇವತ್ತು ಆಡಿದ್ದನ್ನ ನೋಡಿ ಯಾರು ಹೋಗ್ತಾರೆ, ನಾಳೆ ಮತ್ತೆ ಯಾರು ಉಳಿತಾರೆ, ಅವರು ಒಂದು ಹಂತ ನೋಡುವ ಕಾರ್ಯಕ್ರಮ. ಬನ್ನಿ ಜಿಗ್ ಬಾಸ್ ಗಣಪನವರೇ. ನಮಸ್ಕಾರ.
ಏನಿದೆ ಎಲ್ಲ ಹೇಗಿದೆ ಮನೆಯಲ್ಲಿ? ಮನೆಯಲ್ಲಿ ಏನ್ರಿ ಅಲ್ಲೇ 60 ಈಗ ಇವತ್ತು ನಾಳೆ ಫೈನಲ್ ಆಗುವ ಹಂತದಲ್ಲಿದೆ. ಆದ್ರೆ ಅವರಲ್ಲಿ ಕಿತ್ತಾಟ ಹೆಚ್ಚು ಆಗಿದೆ. ಅವ್ರು ಯಾರು ವಿನ್ನರ್ ಇವತ್ತು ಯಾರು ಆಟ ಆಡಿ ಉಳಿತಾರೋ ನಾಳೆ ಫೈನಲ್ ಅದ್ರಲ್ಲಿ ಯಾರು ಉಳಿತಾರ ನೋಡುವ. ಅದನ್ನಾಗಿ ವೀಕ್ಷಣೆ ಮಾಡಿ ಅವರನ್ನ ಪರಿಶೀಲನಾ ಹಂತಕ್ಕೆ ನಿಮ್ಮ ಹಂತದಲ್ಲಿ ವೀಕ್ಷಕರು ತುಂಬಾ ಈ 60 ದಿನಗಳ ನಂತರ ನೋಡ್ತಾನೇ ಇದ್ದಾರೆ. ಎಲ್ಲಾನು ಒಂದು ವೀಕ್ಷಣೆ ಮಾಡಿ ನಮಗೆ ಮೆಸೇಜ್ಗಳು ತುಂಬಾ ಬರ್ತಾ ಇದ್ದವು. ಏನಿಲ್ಲ ಕದಿಯಪ್ಪ, ಇವಾಗ ಮನೆಯವ್ರನ್ನ ಮಾತಾಡಿಸೋ ಸಮಯ ಬಂದಾಯ್ತು. ಅದರಲ್ಲಿ ಇಬ್ಬರನ್ನ ಇವತ್ತು ಎಲಿಮಿನೇಟ್ ಮಾಡ್ತೀವಿ. ನಾಳೆ 3 ಜನ ಫೈನಲ್ ಇರ್ತೈತಿ. ಅದನ್ನ ನೋಡುವಂತ ನಾವು ಸಮಯನ ಕಾಯ್ತಾ ಇದ್ದೀವಿ. ಈಗ ವೀಕ್ಷಕರು ಕಳಿಸಿದಂತ ಮೆಸೇಜ್ ಮೂಲಕ ಇಬ್ಬರನ್ನ ಹೊರಗಡೆ ಕಳಿಸುತ್ತೇವೆ. ಯಾರು ಹೋಗ್ತಾರ ಬಿಡ್ತಾರ, ಆಟ ಚೆನ್ನಾಗ್ ಆಡ್ದಾರ ಇರ್ತಾರ. ವೀಕ್ಷಕರು ಅವ್ರಿಗೆ ಕೊಟ್ಟದ್ದ ಉಳಿತಾರ. ಎಲ್ಲ ಕನ್ನಡ ನಾಡಿನ ಜನತೆಗೆ ಸೇರಿದ್ದು. ಜನತೆ ಏನ ಇದು ಮಾಡಿದಾರ ಅಂತೂ ಬಿಗ್ ಬಾಸ್ ಮನೆ ಒಳಗೆ ಕಾಲಿನ ಸಮಯ ಬಂದಾಯ್ತು. ಓಕೆ ಡನ್. ಏನಂತೀರಿ? ನಾವಿಂತ ಗೆಲ್ತೇವೆ, ನಾವು ಹುಮ್ಮಸ್ನಲ್ಲ ಇದ್ದೇವೆ. ನಮ್ದು ಹಂಗೈತ್ರಿ. ಜನತೆ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಗೆಲ್ತೇವೆ ನಾವು. ಹೇಗಾಯ್ತು 60 ದಿನಗಳ ಕಾಲಾವಕಾಶ? ಗೊತ್ತೇ ಆಗಿಲ್ಲ ಸರ್. ತುಂಬಾ ಗಲಾಟೆ ಮಾಡ್ಕೊಂಡಿದ್ದಾರೆ. ಏನು ಟೀಮ್ಗಳು ಜಗಳಾಗಿದಾವು? ಏನಿಲ್ಲ ಸರ್, ಹಂಗೆ ಮೂರು ಬಹಳ ಇದು ಮಾಡಿದ್ರು ಸರ್. ಬಂದೆ ಅದೇ 120 ಕೆಜಿ ಇದೆ. 60 ಕೆಜಿ ಆಗ್ಬಿಟ್ರಿ. ಓಕೆ ಓಕೆ. ಆರೋಗ್ಯ ಬಗ್ಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ರೆ ರೈತರ ಬಗ್ಗೆ ಏನಿಲ್ಲ. ಏನಪ್ಪ ನಿಮ್ ಕಂಪ್ಲೇಂಟ್? ಅವರಿಬ್ರು ಒಂದಾಗಿದ್ದಾರೆ ಸರ್. ಹೌದಾ? ಓಕೆ ಓಕೆ. ಇವತ್ತು ರಾಜಾ ಸರ್ ಹೇಳಿ ಸರ್, ಇವತ್ತು ಫೈನಲ್ ಡಿಸಿಷನ್. ಈ ಮನೆಯಿಂದ ಇಬ್ರು ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರನ್ನ ಜನಗಳು ಮೆಸೇಜ್ ಕೊಟ್ಟು ಹೊರಗಡೆ ಕಳಿಸ್ತಾ ಇದ್ದಾರೆ. ಅವ್ರನ್ನ ನಾವು ಕಳಿಸ್ತಾ ಇದೀವಿ. ಯಾರು ಇರ್ಬೋದು ಗೆಸ್ ಮಾಡಿ ನೋಡೋಣ ಸರ್. ಅದು ಹೆಂಗ್ ಗೆಸ್ ಮಾಡಕ್ಕೆ ಆಗಲ್ಲ ಸರ್. ನೋಡೋಣ. ಈಗ ನೀವು ಇಷ್ಟ ಹೇಳಿದ್ರಲ್ಲ, ನಿಮ್ಮಲ್ಲಿ ವಿಚಾರ ಮಾಡಿ ಯಾರು ಅವರೇ ಹೋದ ಸರ್. ಓಕೆ, ಅವ್ರಿಬ್ಬರು ಯಾವ ಕಾರಣದಿಂದ ಕಳಿಸ್ಬೇಕಂತ ಹೇಳ್ತಾರೆ ಸರ್? ಪ್ರೇಕ್ಷಕರು ಹೆಂಗ್ ಮೆಸೇಜ್ ಕೊಟ್ಟಿದಾರೆ ಅಂತ ನಮ್ಗೆ ಗೊತ್ತಾಗಿದೆ ಸರ್. ಹೇಗೆ ಹೇಳಿ. ಮಾರೇನ್ ಹೇಳ್ತಾರೆ ಸರ್. ಹೇಳಿ ಯಾವ ತರ ಸರ್ ಒಂದೊಂದ್ಸಲ ಮಾಡ್ತಾರೆ ಸರ್. ಹೌದಾ? ಒಂದೊಂದ್ಸಲ ಅವ್ರು ಏನ್ ಮಾಡ್ತಾರೆ ಸರ್? ಕುಗಂದಾಗೆಲ್ಲ ಹೊಡಿತಾರೆ ಸರ್. ಓ ಅದೇ ಒಂದು ಕಾರಣ. ಮತ್ತೆ ಸಣ್ಣ ಮಕ್ಕಳು ಅಂದ್ರೆ ಅವ್ನಿಗೆ ಇಷ್ಟನೇ ಆಗ್ತಿಲ್ಲ ಸರ್. ಓ ಹಂಗಾಗಿ ಅದಕ್ಕೆ ಅವನಿಗೆ ಮದುವೆನೇ ಆಗಿಲ್ಲ. ನೀವೇನಂದ್ರ ನಿಮ್ಮನ್ನು ಒಳ ಕಳಿಸ್ಬೇಕಂತ ಹೇಳ್ತಿದಾರೆ ಸರ್. ಇಷ್ಟ ದಿನ ಹೊರಗಡೆಗಿದ್ದೆ, ಹೊರಗಡೆ ಜೀವನ ಏನನ್ನೋದು ಗೊತ್ತಿತ್ತು. ಈಗ ಒಳಗ್ ಬಂದ್ಮೇಲೆ ಇದೊಂಥರ ಹೊಸ ಜೀವನ, ಪಾಠ ಆಯ್ತು. ಜೀವನ ಅನ್ನೋದು ಏನನ್ನೋದು ಗೊತ್ತಾಯ್ತು. ಯಾರೇ ಗೆಲ್ಲಿ ಯಾರೇ ಇದಾಗ್ಲಿ ಎಲ್ಲರಿಗೂ ಶುಭ ಕೋರ್ತೀವಿ. ಅಂತೂ ಇಂತೂ 60 ದಿನ ನಿಮ್ಮವ್ರನ್ನ ಎಲ್ಲ ನೀವು ಬಿಟ್ಟು ಬಂದಿದ್ದಕ್ಕೆ ಇವಾಗ ನಿಮಗೆ ಒಂಥರ ಅನುಭವ, ಜೀವನದ ಅನುಭವ ಆಗಿದೆ ಸರ್. ನಮಸ್ಕಾರ ವೀಕ್ಷಕರೇ. ಇವಾಗ ನೀವು ಕಳಿಸಿದಂತ ಮೆಸೇಜ್ ಮೂಲಕ ನಾವು ಇಬ್ಬರು ಕಾಂಟೆಸ್ಟ್ಗಳನ್ನ ಹೊರಗೆ ಕಳಿಸ್ತೀವಿ. ಓಕೆ, ಮಿಸ್ಟರ್ ಆರ್ಯನ್ ಹಾಗೆ ಮಿಸ್ಟರ್ ಹೃದಯ್ ಗಣಪ, ನೀವು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಟ ಆಡಿದಿರಿ. ತುಂಬಾ ಎಲ್ಲರ ಜೊತೆಗೂ ಹೊಂದಾಡ್ಕೊಂಡಿದ್ದೀರಿ. ಅಷ್ಟೇ ಗೇಮ್ಗಳನ್ನು ಆಡಿದಿರಿ, ಆಟಗಳನ್ನು ಆಡಿ ನೀವು ಒಂದು ವಿನ್ನರ್ ಆದ ಸಮಯ ಬಂದಾಗ ನಿಮಗೆ ವೀಕ್ಷಕರನ್ನ ನಿಮ್ಮನ್ನ ಹೊರಗೆ ಕಳುಹಿಸುತ್ತಾರೆ. ಅದಕ್ಕೆ ನೀವು ಈ ಮನೆಯಿಂದ ನಿಮ್ಮ ಲಗೇಜ್ ಅನ್ನು ತಗೊಂಡು ಹೊರಗಡೆ ಬರಬೇಕು. ಓಕೆ.